ದೀಪಕ್, ನೀವು ಅಂಜಲಿ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಕೇಳಿ ನಂಗೆ ತುಂಬ ಖುಷಿ ಆಯಿತು. ಆರಾಮಾಗಿದ್ದೀರಾ ಅಲ್ವಾ? ಮನೇಲೆಲ್ಲ ಆರಾಮಲ್ವಾ? ವೆರಿ ನೈಸ್, ವೆರಿ ನೈಸ್. ಅದಕ್ಕೆ ಅಂಜಲಿ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಆದರೆ ಏನು ಮಾಡೋದು, ಅಂಜಲಿ ಇವಾಗ ಮಾತಾಡೋ ಪರಿಸ್ಥಿತಿಲಿಲ್ಲ. ಅಂಜಲಿ ಆದಷ್ಟು ಬೇಗ ಹುಷಾರಾಗ್ತಾಳೆ. ಅವಳು ಹುಷಾರಾದ ತಕ್ಷಣ ನಿಮ್ಮನ್ನೇ ಮೊದಲು ಕರೀತೀನಿ. ನೀವು ಈಗ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಈಗ ಅಂದರೆ ಅದು ಈಗಷ್ಟೇ ನಿಮ್ಮನ್ನು ನೋಡಿದ್ವಲ್ಲ, ಅದಕ್ಕೆ ಹಾಗೆ ಹೇಳ್ತಾ ಇದ್ದಾರೆ. ಹೌದು, ಸಂತೋಷದಲ್ಲಿ ಏನೇನೋ ಮಾತಾಡ್ಬಿಡ್ತೀನಪ್ಪ ನಾನು. ಆದರೆ ನಾನು ನಿನ್ನ ರಸ್ತೆಯಲ್ಲೇ ನೋಡಿದ್ನಲ್ಲ. ದೀಪಕ್, ಅದು ನಮ್ಮ ಅಳಿಯಂದ್ರು ಯಾರೇ ಸಿಗಲಿ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡ್ತಾರೆ. ನನ್ನ ಮಗಳಿಗೆ ತಕ್ಕನಾದ ಹುಡುಗ ಅಲ್ವಾ? ನಿಜ ಅಂಕಲ್. ದೀಪಕ್ ಅವರೇ, ನಮ್ಮ ಅಂಜಲಿನ ಚೆನ್ನಾಗಿ ನೋಡ್ಕೊಳ್ಳಿ. ಅಯ್ಯೋ, ತುಂಬ ಚೆನ್ನಾಗಿ ನೋಡ್ಕೋತೀನಿ, ನೀವು ಕೇಳೋದೇ ಬೇಡ. ಹೋದ ಜೀವ ಮತ್ತೆ ಬಂದಿದೆ, ಇನ್ನು ಚೆನ್ನಾಗಿ ನೋಡ್ಕೊಳ್ದೇ ಇರ್ತೀನ. ಏನು ಓದ್ ಜೀವನ? ಅದು ಅಂಜಲಿ ಅಮ್ಮವ್ರಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ಗೆ ಸೇರಿಸಿದ್ವಲ್ಲ, ಆಗ ಏನೇನೋ ಆಗ್ಬಿಡುತ್ತೆ ಅಂದ್ಕೊಂಡಿದ್ವಿ. ಮತ್ತೆ ಪುನರ್ಜನ್ಮ ಸಿಕ್ತಲ್ಲ, ಅದಕ್ಕೆ ಹಾಗೆ ಹೇಳ್ತಾ ಇದ್ದಾರೆ. ದೀಪಕ್, ನೀನು ಮನೆಗೆ ಹೋಗಿ ಬಂದ್ಯಾ ಅಥವಾ ನೇರವಾಗಿ ಇಲ್ಲೇ ಬಂದ್ಯಪ್ಪ? ಇಲ್ಲ ಅಂಕಲ್, ಮೊದಲು ಅಂಜಲಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮನೇಲೆಲ್ಲ ಕಾಯ್ತಿರ್ತಾರೆ, ಇವಾಗ ನಾನು ನೋಡಬೇಕು. ಬರ್ತೀನಿ ಅಂಕಲ್. ಇನ್ನೊಂದು 2 ದಿನ ಇಲ್ಲೇ ಇದ್ದು ಹೋಗ್ಬೋದಾಗಿತ್ತಲ್ಲ. ಪರವಾಗಿಲ್ಲ, ಅಂಜಲಿ ಹುಷಾರಾದ್ಮೇಲೆ ಮತ್ತೆ ಬರ್ತೀನಿ. ಆಗ್ಬೋದು. ಅಂಜಲಿಗೆ ಹುಷಾರಾದ ತಕ್ಷಣ ಮೊದಲು ನಾನು ನಿಮ್ಮನ್ನೇ ಕರಿತೀನಿ. ಈಗ ನಾನು ನಿಮ್ಮನ್ನ ಬಿಟ್ಟು ಬರ್ತೀನಿ. ಬನ್ನಿ. ಅಳಿಯಂದ್ರೆ ಹಾ, ಒಂದು ನಿಮಿಷ, ಅದೇನೋ ಹೇಳಬೇಕು ಅಂತಿದ್ರಲ್ಲ, ಅದೇನು ಅಂತ ಈಗ ಹೇಳಿ. ಹೌದಲ್ಲ, ನಾನು ಇವಾಗೇನೋ ಹೇಳಕ್ಕೆ ಅಂತ ಬಂದೆ. ಏನು ಮುತ್ತು ಅದು? ಅದು 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 ನೀವು ಆ ವಿಷಯ ಹೇಳಕ್ ಹೊರಟಿದ್ರಲ್ಲ. ಓ, ಆ ವಿಷಯನಾ? ಓ, ಅದೇ ಕಾಡಿಗೆ ಹೋದಾಗ ನಮ್ಗೆ ಹಲಸಿನಣ್ಣು ಸಿಗ್ಲಿಲ್ವಲ್ಲ, ಆ ವಿಷಯ. ಹೌದೌದು. ಅಯ್ಯೋ, ಅಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟು ದೊಡ್ಡ ಪೀಠಿಕೆ ಬೇಕಿತ್ತಾ? ನಮ್ಮಪ್ಪ ಯಾವಾಗಲೂ ಹಾಗೇನೆ, ಏನೋ ಮಾತಾಡಕ್ ಬರ್ತಾರೆ, ಏನ್ ಮಾತಾಡ್ಬೇಕು ಅಂತ ಬರ್ತೇ ಬಿಡ್ತಾರೆ. ಅದ್ರಲ್ಲೂ ನಾನು ಎದುರಿಗಿದ್ರೆ ಪ್ರಪಂಚನೇ ಮರ್ತು ಬಿಡ್ತಾರೆ ಅಲ್ವಾ ಅಪ್ಪ? ಅಯ್ಯೋ, ಅದು ನಿನ್ನಲ್ಲಿರೋ ಪ್ರೀತಿ ಕಂದ. ನಿಜ ಹೇಳಬೇಕು ಅಂದರೆ ಅಳಿಯಂದ್ರೆ, ನೀವು ದೇವರಂಥ ಮನುಷ್ಯ. ನನ್ನ ಮಗಳಿಗೆ ತಕ್ಕ ಗಂಡ, ನನ್ನ ಮೊಮ್ಮಗಳಿಗೆ ತಕ್ಕ ತಂದೆ, ನನಗೆ ತಕ್ಕನಾದ ಅಳಿಯ. ಇದಕ್ಕಿಂತ ನನಗಿನ್ನೇನು ಬೇಕು? ಅಂದಹಾಗೆ ಅಳಿಯಂದ್ರೆ, ನಮ್ಮ ಬೀಗರು ಅಂದರೆ ನಿಮ್ಮ ಅಪ್ಪ ಅಮ್ಮ ಬಾಂಬೆ ರೀಚ್ ಆದ್ರಂತ. ಒಂದೆರಡು ದಿವಸ ಇದ್ದು ಹೋಗ್ಬೋದಾಗಿತ್ತು. ಅದೇನೋ ಫ್ಯಾಕ್ಟ್ರಿಗೆ ಬೆಂಕಿ ಬಿತ್ತು ಅಂತ ರಾಜೇಶ್ವರಿ ಬೇರೆ ಹೇಳಿದ್ಲಲ್ಲ. ಆ ಬೆಂಕಿ ಬಿದ್ದಿತ್ತು, ಈಗ ಆರ್ತಾ ಇದೆ. ದೀಪಕ್, ನೀನು ಇಲ್ಲೇ ನಿಂತಿದ್ದೀರಾ? ಬನ್ನಿ, ನಾನು ಬಿಡ್ತೀನಿ. ಬನ್ನಿ ಮಾವ, ಬಿಟ್ಟು ಬರ್ತೀನಿ. ಬನ್ನಿ ಬನ್ನಿ. ಸರಿ ಅಂಕಲ್, ಬರ್ತೀನಿ. ಕಂದ, ಎಲ್ಲ ಸರಿ ಹೋಗ್ತಿದೆ. ನೀನು ಮೊದಲು ನಂತಾಗ್ಬಿಟ್ರೆ ನನಗಷ್ಟೇ ಸಾಕಮ್ಮ.